ಇನ್ನು RSS ಚಟುವಟಿಕೆಗಳಿಗೆ ಬ್ರೇಕ್ ಆಗೋದಕ್ಕೆ ಸರ್ಕಾರ ಹೊಸದೊಂದು ಆದೇಶವನ್ನು ತೆಗೆದುಕೊಂಡ್ಬಂದಿತ್ತು. ಅದಾದ ಬಳಿಕ ಅದು ಕೋರ್ಟ್ ಮೆಟ್ಟಲಿಗೆ ಕೂಡ ಹತ್ತಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕಪಕ್ಷೀಯ ಏಕಸದಸ್ಯ ಪೀಠದಲ್ಲಿ ಅದಕ್ಕೆ ತಡೆಯಾಜ್ಞೆಯನ್ನು ಕೂಡ ಮಧ್ಯಂತರ ತಡೆಯಾಜ್ಞೆಯನ್ನು ಕೂಡ ನೀಡಲಾಗಿತ್ತು. ಆದರೆ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನು ಸರ್ಕಾರ ಸಲ್ಲಿಸಿತು. ಅದಕ್ಕೆ ಈಗ ಮತ್ತೆ ಹಿನ್ನಡೆಯಾಗಿದೆ. ನಾವು RSS ಹೇಳಿದ್ರೆ RSS ಮಾಡಬಾರ್ದು ಅಂತ ಎಲ್ಲ ಹೇಳಿದ, ನಾವೆಲ್ಲೂ ಹೇಳಿಲ್ಲ. ಸರ್ಕಾರಿ ಅನುಮತಿ ಬೇಕು ಅಂತ ಹೇಳಿದ್ವಿ. ಅಪ್ರಬುದ್ಧರ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಒಳಿತಲ್ಲ. ಒಬ್ಬ ವ್ಯಕ್ತಿಯ ಒಂದು ಪ್ರತಿಷ್ಠೆ ಸಲುವಾಗಿ ಕರ್ನಾಟಕ ಸರ್ಕಾರ ಪ್ರತಿನಿತ್ಯ ಅಪಮಾನಕ್ಕೊಳಗಾಗ್ತಾ ಇದೆ. RSSಗೆ ಮೂಗುದಾರ ಹಾಕುವುದಕ್ಕೆ ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಹಿನ್ನಡೆಯಾಗ್ತಿದೆ. ಸರ್ಕಾರಿ ಸ್ವತ್ತುಗಳಲ್ಲಿನ ಕಾರ್ಯಕ್ರಮಗಳಿಗೆ ಪುನರ್ವಸತಿ ಕಡ್ಡಾಯವೆಂಬ ನಿಯಮಕ್ಕೆ ಕೋರ್ಟ್ ಮತ್ತೆ ನಿರಾಕರಿಸಿದೆ. ವಿಷಯ ಏನಂದ್ರೆ, ರಾಜ್ಯ ಸರ್ಕಾರ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆ ನಡೆಸಬೇಕಾದ್ರೆ ಅನುಮತಿ ಕಡ್ಡಾಯ ಎಂದು ಆದೇಶ ಹೊರಡಿಸಿತ್ತು. ಆದರೆ ಸೆಪ್ಟೆಂಬರ್ 28ರಂದು ಧಾರವಾಡ ಹೈಕೋರ್ಟ್ ಪೀಠ ಈ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿತ್ತು. ಇದರಿಂದ ಅತೃಪ್ತವಾದ ಸರ್ಕಾರ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು. ಇದೀಗ ವಿಭಾಗೀಯ ಪೀಠದಲ್ಲಿಯೂ ಸರ್ಕಾರಕ್ಕೆ ನಿರಾಸೆಯಾಗಿದೆ. ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡಲು ವಿಭಾಗೀಯ ಪೀಠ ನಿರಾಕರಿಸಿದೆ. ತಡೆ ತೆರವಿಗೆ ಏಕಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಿ ಎಂದು ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಮೂಲಕ ರಾಜ್ಯ ಸರ್ಕಾರದ ಮೇಲ್ಮನವಿ ವಜಾಗೊಳಿಸಿದೆ. ನಾವು RSS ಹೇಳಿದ್ರೆ RSS ಮಾಡಬಾರ್ದು ಅಂತ ಎಲ್ಲ ಹೇಳಿದ, ನಾವೆಲ್ಲೂ ಹೇಳಿಲ್ಲ. ನಾವು ಆಸ್ ಜನರಲ್ ಯಾವುದೇ ಆಗಲಿ ಕೆಲವು ಇಶ್ಯೂಸ್ ಮೇಲೆ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದ. ಆದೇಶಕ್ಕೆ ಇವತ್ತು ಹೈಕೋರ್ಟ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಹೈಕೋರ್ಟಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಅಂತ ಏನಿಲ್ಲ. ಸರ್ಕಾರಕ್ಕೆ ಈಗ ಅದನ್ನು ಕೂತ್ಕೊಂಡು ನಮ್ಮ ಲೀಗಲ್ ಟೀಮ್ ಮಾತಾಡ್ತಾರೆ. ಮಾಡಬೇಕಾದ್ರೆ ಸರ್ಕಾರಿ ಅನುಮತಿ ಬೇಕು ಅಂತ ಹೇಳಿದ್ವಿ. ಅದರ ಮೇಲೆ ಸಿಂಗಲ್ ಬೆಂಚಲ್ಲಿ ಅದನ್ನು ಒಪ್ಪಿರಲಿಲ್ಲ. ಡಬಲ್ ಬೆಂಚು ಮತ್ತೆ ಸಿಂಗಲ್ ಬೆಂಚ್ಗೆ ಅಪೀಲ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಪೀಲ್ ಹಾಕ್ಕೊಂಡ್ರೆ ಆಯಿತು. ಈಗ ಮೊನ್ನೆ ಒಂದು ಸರ್ಕ್ಯುಲರ್ ಮೇಲೆ ಮಾಡಿದ್ವಿ. ಸರ್ಕ್ಯುಲರ್ ಮೇಲೆ ಮಾಡೋ ತಪ್ಪು ಅನ್ನೋ ಆಗಿದ್ರೆ ಕಾನೂನು ತಿದ್ದುಪಡಿ ತರಬೇಕಾಗುತ್ತೆ ಅಷ್ಟೇ. ಮತ್ತೊಂದು ಕಡೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ RSSನ ಟೀಕೆ ಮಾಡೋ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಅಜ್ಞಾನಿಗಳ ಬಗ್ಗೆ, ಅಪ್ರಬುದ್ಧರ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಒಳಿತಲ್ಲ. ಈ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿಯ ಒಂದು ಪ್ರತಿಷ್ಠೆ ಸಲುವಾಗಿ ಕರ್ನಾಟಕ ಸರ್ಕಾರ ಪ್ರತಿನಿತ್ಯ ಅಪಮಾನಕ್ಕೊಳಗಾಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶಗಳು ದೇಶಭಕ್ತಿ, ದೇಶವನ್ನು ಒಕ್ಕೂಟ ಮಾಡುವಂಥದ್ದು ಒಂದು ಸಂಘಟನೆ. ಅದು ಯಾವುದೇ ಕಮರ್ಷಿಯಲ್ ಸಂಘಟನೆ ಅಲ್ಲ, ಯಾವುದೋ ಒಂದು ದೇಶ ವಿಭಜಕ ಸಂಘಟನೆ ಅಲ್ಲ. RSS ಕುರಿತಾದ ಚರ್ಚೆ ಜೀವಂತವಾಗಿದೆ. ಏಕಸದಸ್ಯ ಪೀಠಕ್ಕೆ ಮನವಿ ಸಲ್ಲಿಸಲು ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದೆ. ಸರ್ಕಾರದ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಸುನೀಲ್, TV9 ಬೆಂಗಳೂರು.